ಅಂದರೆ ಒಂದು ಸ್ಥಾನಮಾನ ಕೊಡಬೇಕು ಅನ್ನೋದು ನಿಜ. ಆ ಆಗ್ರಹ ಕಾಂಗ್ರೆಸ್ ಪಕ್ಷದ ಮಹಿಳಾ ಶಾಸಕಿಯರು MLCಗಳಿಂದಲೂ ಬರ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಒಂದಿಬ್ರು ಮೂರು ಜನದ ಬೈಟ್ ಕೇಳಿಸ್ಕೊಳ್ಳುವಾಗ ಒಬ್ಬರು ಹೇಳಿದ್ದು 45 ವರ್ಷದಿಂದ ನನ್ನ ತಾಯಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಆ ಲೆಗಸಿಯನ್ನು ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ, ಹಾಗಾಗಿ ನನಗೂ ಸ್ಥಾನಮಾನ ಕೊಡಲಿ ಅಂತ ಹೇಳಿ. ಇನ್ನೊಬ್ರು ಹೇಳ್ತಾರೆ 50 ವರ್ಷದಿಂದ ನನ್ನ ಪತಿ ಪಕ್ಷನಿಷ್ಠರಾಗಿದ್ದಾರೆ, ನಾನು ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದೀನಿ. ಅಂದರೆ ಇಂಡಿಪೆಂಡೆಂಟ್ಲಿ ನಾನು ಕೂಡ ಕಂಟೆಂಡರ್, ನಾನು ಕೂಡ ಪ್ರಬಲ ಆಕಾಂಕ್ಷಿ, ಹಾಗೆ ಅವಕಾಶ ಸಿಕ್ಕಿದ್ರೆ ಅದನ್ನು ಸಮರ್ಥವಾಗಿ ನಿಭಾಯಿಸಬಲ್ಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದ್ಯಾರೋ ಇದ್ದರೂ ಅವ್ರ ಕಾರಣಕ್ಕೆ ನನಗೆ ಅನ್ನೋ ವಾಯ್ಸೇ ಜಾಸ್ತಿ ಆಗ್ತಿದ್ಯಾ ಅಂತ. ಸ್ಮಿತಾ, ನಾನು ಸಮರ್ಥೆ ಅಂತ ಅವ್ರು ಹೇಳೋದು. ಎಲ್ಲರೂ ಸಮರ್ಥರೆ, ಆದರೆ ನಿಭಾಯಿಸುವ ಸಾಮರ್ಥ್ಯದ ಪ್ರಶ್ನೆ ಅಲ್ಲಿ ಬೇಕಾಗಿರೋದು. ಕೇವಲ ನನ್ನ ತಾಯಿ 45 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಅವ್ರ ಹಿಂದೆ SM ಕೃಷ್ಣ ಅವ್ರ ಸರ್ಕಾರದಲ್ಲಿ ಸಚಿವೆ ಆಗಿದ್ದರು ಅನ್ನೋದು ಅರ್ಹತೆ ಆಗಬಾರ್ದು. ಅವ್ರ ನಿಜವಾದ ಸಾಮರ್ಥ್ಯವೇ ಅರ್ಹತೆಯಾಗಿ ಅದನ್ನು ಮಾನದಂಡ ಮಾಡಿ ಇಟ್ಕೊಂಡು ಕೇಳಿದಾಗ ಅವರ ಮಾತಿಗೊಂದು ತೂಕ ಇರುತ್ತೆ, ಅವರ ಏನು ಬೇಡಿಕೆ ಇರುತ್ತಲ್ಲ ಅದಕ್ಕೆ ಬಲ ಬರುತ್ತದು. ಅದನ್ನು ಬಿಟ್ಟು ಕೇವಲ ನನ್ನ ತಾಯಿ ನನ್ನ ತಂದೆ 45 ವರ್ಷದ ರಾಜಕಾರಣ ಅವರು ಮಾಡಿರೋದು, ಅದು ಇವರು ಅಲ್ಲ. ಇವರೇ ಯಾವಾಗ ಅಂದರೆ ನಾನು ಫಸ್ಟ್ ಟೈಮ್ MLA ಅಂತೇಳಿ ಹೇಳ್ತಾರೆ. ಹೀಗಿರುವಾಗ ಮಾಡಿರುವ ಸಾಧನೆ ಏನು ಆ ಪಟ್ಟಿನಿಟ್ಟು ಕೇಳಿದ್ರೆ ನಿಜಕ್ಕೂ ಕೂಡ ಅದಕ್ಕೂ ಒಂದು ಬಲ ಬರುತ್ತೆ. ಆ ದೃಷ್ಟಿಯಲ್ಲಿ ನೋಡಬೇಕಾಗುತ್ತೆ. ಮತ್ತು ನೋಡಿ, ನೀವು ಆವಾಗಲೇ ಕಡೆ ಪ್ರಶ್ನೆ ಕೇಳಿದ್ರಲ್ಲ ಲಾಸ್ಟ್ ಪ್ಯಾಕೇಜಲ್ಲಿ, BJP ಅವರು JDS ಅವರು ಅವರಲ್ಲೇ ಎಷ್ಟು ಜನ ಈಗ ಯಾಕೆ ಯಾವ ಕಾರಣಕ್ಕಾಗಿ ಇದನ್ನು ಪ್ರಯಾರಿಟಿ ಸಬ್ಜೆಕ್ಟ್ ತೆಗೆದುಕೊಳ್ಳಲ್ಲ ಅಂದರೆ ಮತ್ತೆ ವಾಪಸ್ ಅವ್ರಿಗೆ ಪ್ರಶ್ನೆ ಬರುತ್ತೆ, ನೀವು ಸರ್ಕಾರ ಇದ್ದಾಗ ಎಷ್ಟು ಜನರನ್ನು ಮಾಡಿದ್ದೀರಿ ಅಂತೇಳಿ. ಆವಾಗಲೇ ನಾನು ಹೇಳಿದ್ನಲ್ಲ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನುವಂಥ ಶ್ಲೋಕವನ್ನು ಪಠಿಸುವವರು ನೀವೆಷ್ಟು ಜನ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದೀರಿ ಅನ್ನೋಂಥ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರ ಇವ್ರ ಹತ್ರ ಇರಬೇಕಲ್ಲ. ಅಂದರೆ ಪ್ರತಿ ಸರ್ಕಾರದಲ್ಲೂ ಈ ಕಡೆಗಣನೆ ಆಗ್ತಾ ಬಂದಿದೆ ಅನ್ನುವ ಹಿನ್ನೆಲೆಯಲ್ಲೇ ಅವ್ರದ್ದು ಹೇಳಿದ್ರೆ ನಮ್ದು ಕೇಳ್ತಾರೆ, ನಮ್ದು ಹೇಳಿದ್ರೆ ಅವ್ರದ್ದು ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಯಾರು ಧ್ವನಿ ಎತ್ತೋದೇ ಇಲ್ಲ. ಧ್ವನಿ ಇಲ್ಲದ ಹಾಗಾಗಿರೋದು ಆ ಕಾರಣಕ್ಕಾಗಿ. ನಾವು ಹೇಳಿದ್ವಿ ಈಗ 2ನೇ ಪ್ಯಾಕೇಜಲ್ಲಿ ಭಾಳ ಡೀಟೇಲಾಗಿ ಹೇಳಿದ್ದೀವಿ. ಹಿಂದೆ ಎಲ್ಲ ನಾನು ಹೇಳಿದ್ನಲ್ಲ, ಸಭಾಧ್ಯಕ್ಷರ ಸ್ಥಾನದಲ್ಲೂ ಕೂಡ ಬಹುಶಃ ರಾಜ್ಯದ ಅತ್ಯುತ್ತಮ ಸಭಾಧ್ಯಕ್ಷರು ಯಾರ್ಯಾರು ಅಂತ ನೋಡ್ಲಿಕ್ಕೆ ಹೋದರೆ ಅಲ್ಲಿ KS ನಾಗರತ್ನಮ್ಮನವ್ರ ಹೆಸರು ಹೇಳಲೇಬೇಕು. KS ನಾಗರತ್ನಮ್ಮನವರು ಆ ರೀತಿ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಹಾಗಿರುವಾಗ ಸಚಿವರಾಗಿ ಕಾರ್ಯನಿರ್ವಹಿಸಿದವರು ಇನ್ನೂ 10 ಜನ ಇದ್ದಾರೆ. ನಾನು ಹೇಳ್ದಲ್ಲ ಆಗಲೇ, ಲೀಲಾದೇವಿ R ಪ್ರಸಾದ್ ಅವರಾಗಿರ್ಬೋದು, ಅಥವಾ ಹಿಂದೆ BT ಲಲಿತಾ ನಾಯಕ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಸಾಬೀತು ಮಾಡಿದ್ದಾರೆ. ಆದರೂ ಈಗ ಕೇಳುವುದು, ನೀವು ಹೇಳಿದ್ರಲ್ಲ, ಆ ಮಾನದಂಡ ಯಾವ ಮಾನದಂಡದ ಮೇಲೆ ಕೇಳ್ತಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದೇ ಕಾರಣಕ್ಕಾಗಿ ಇದು ಚರ್ಚೆಯ, ಅಂದರೆ ಸದನದಲ್ಲಿ ಚರ್ಚೆಯ ಗಂಭೀರ ವಸ್ತುವಾಗಿ ಆದ್ಯತೆಯ ಮೇಲೆ ಮಹಿಳೆಯರ ವಿಚಾರವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಮುಂದಾಗದೇ ಇರೋದು ಕೂಡ ಒಂದು ದುರಂತ ಅಂತ ಹೇಳ್ಬೋದು.